ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕರ್ಬೇವಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೆಚ್ಚು ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ, ನನಗೆ ಎನ್ಕರೇಜ್ ಮಾಡಿ. ಇವತ್ತು ನಾನು ಕರ್ಬೇವಿನ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬೋಣ ಬನ್ನಿ. 1 ಕಪ್ಪಷ್ಟು ಕರ್ಬೇವಿನ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನಷ್ಟು ಅಕ್ಕಿ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಖಾರಕ್ಕೆ 3 ರಿಂದ 4 ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕೊಬ್ಬರಿನ ತುರಿದು 1 ಕಪ್ಪಾಗಷ್ಟು ಇಟ್ಕೊಂಡಿದ್ದೀನಿ, ಹುಣಸೆಹಣ್ಣು ಸ್ವಲ್ಪ, ಬೆಲ್ಲ ಸ್ವಲ್ಪ, ಹಾಗೂ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ಮೊದಲಿಗೆ ನಾನು ಬಿಸಿಯಾದ ಪ್ಯಾನಿಗೆ ನಾನು 1 ಕಪ್ಪಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಗರಿ ಆಗಬೇಕು. ಅದು ಫ್ರೈ ಆಗ್ತಾ ನಿಮಗೆ ಸ್ಮೆಲ್ಲಲ್ಲೂ ಕೂಡ ಗೊತ್ತಾಗುತ್ತೆ. ನೋಡಿ, ಇದು ಫ್ರೈ ಆಗ್ತಾ ಗರಿ ಆಗಬೇಕು ನಮಗೆ, ಇಲ್ಲಾಂದರೆ ಹಸಿ ಬರುತ್ತೆ, ಇಲ್ಲ ಅಂಟಂಟು ಥರ ಆಗುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಅದೇ ಪ್ಯಾನಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಳ್ತೀನಿ. ಚಟ್ನಿ ಪುಡಿಗೆ ಧನಿಯಾ ಬೀಜ ಬಿದ್ದಷ್ಟು ಅದು ರುಚಿ ಹೆಚ್ಚಾಗುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ಧನಿಯಾ ಬೀಜ. ಎಲ್ಲವನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ತೀನಿ. ತುಂಬ ಹೊತ್ತು ಏನು ಬೇಕಾಗಿಲ್ಲ, ಆದಷ್ಟು ಬೇಗನೆ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಈಗ 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಎಲ್ಲವನ್ನು ಒಂದೇ ಪ್ರಮಾಣದಲ್ಲಿ ಬಿಸಿ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಕೆಂಪುಗಾದರೆ ಸಾಕು ನಿಮಗೆ, ಜಾಸ್ತಿ ಎತ್ತು ಹುರಿಯೋದೇನು ಬೇಕಾಗಿಲ್ಲ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು ನಿಮಗೆ. ಕರ್ಬೇವಿನ ಸೊಪ್ಪಾಗಿದೆ, ಧನಿಯಾ ಬೀಜ ಆಗಿದೆ, ಈಗ ತೊಗರಿಬೇಳೆ ಆಗಿದೆ, ಕಡಲೆಬೇಳೆ ಹಾಕ್ಕೊಳ್ತೀನಿ. ನೀವು ಇದ್ರ ಜೊತೆಗೆ ಕಳಕೆ ಬೀಜನ ಹಾಕ್ಕೊಳ್ಬೋದು, ಹುರಿಗಡಲೆನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಈಗ ಕಡಲೆಬೇಳೆನ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ನೀವು ಈ ಚಟ್ನಿ ಪುಡಿನ ನೀವು 2 ತಿಂಗಳ ತನಕ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾದರೆ ತುಂಬ ರುಚಿಯಾಗಿರುತ್ತೆ. ನೀವೇ ಹೇಳ್ತೀರಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಈಗ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡ್ಕೊಳ್ಳಿ. ಮಾಡೋದು ತುಂಬ ಸುಲಭನೇ, ನಿಮಗೆ ಹೆಚ್ಚು ಟೈಮ್ ಬೇಕಾಗಿಲ್ಲ. ಒಂದು ಸಲ ನೀವು ಈ ಥರ ಟೈಮ್ ಫ್ರೀ ಇದ್ದಾಗ ಈ ಥರ ಮಾಡಿ ಇಟ್ಕೊಂಡ್ಬಿಡಿ. ಎಲ್ಲರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನಿವಾಗ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ನಮಗೆ ಅಕ್ಕಿ ಬೇಡ ಅಂತ ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ರುಚಿ ಏನು ಪ್ರಯೋಗ ಆಗೋದಿಲ್ಲ. ನೋಡಿ, ಎಲ್ಲನೂ ಒಂದೇ ಪ್ರಮಾಣದಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೇ ಸಾಸಿವೆ ತಗೊಂಡಿದ್ದೀನಿ. ನಾನೀಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, 2 ಟೇಬಲ್ ಸ್ಪೂನಿನ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ನಾವು ಜಾಸ್ತಿ ಸಾಸಿವೆ ಹಾಕೋದ್ರಿಂದ. ನೋಡಿ, ಇಷ್ಟಾದರೆ ಸಾಕು ಅದು. ನಾನಿವಾಗ ಅದಕ್ಕೇ 1 ಕಪ್ಪಷ್ಟು ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಬಿಸಿ ಮಾಡೋ ರೆಸಿಪಿ ಎಲ್ಲ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ನೋಡಿ, ಈಗ ಕೊಬ್ಬರಿ ರೆಡಿ ಇದೆ. ಇದು ನೋಡಿ, ಇಷ್ಟಾದರೆ ಫ್ರೈ ಆದರೆ ಸಾಕು ನಮಗೆ. ಇದನ್ನ ನಾನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ನೋಡಿ, ಇದು ನೀವು 2 ಮಂತ್ಸ್ ತನಕ ಸ್ಟೋರೇಜ್ ಮಾಡ್ಬೋದು, ಫ್ರಿಜ್ಜಲ್ಲಿ ಇಡ್ಬೋದು, ನೀವು ಹೊರಗಡೆ ಕೂಡ ಇಡ್ಬೋದು, ಏನೂ ಆಗೋದಿಲ್ಲ. ಯಾಕಂದರೆ ಎಲ್ಲ ಪದಾರ್ಥ ಬಿಸಿ ಮಾಡಿರ್ತೀವಿ. ನಾನಿವಾಗ ಅದಕ್ಕೆ 3 ರಿಂದ 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ನೀವು ಇನ್ನೂ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು, ಕಲರ್ ಬರೋದಕ್ಕೆ. ಈಗ ಎಲ್ಲ ಮಸಾಲೆ ಹುರ್ಕೊಂಡು ರೆಡಿ ಇದೆ. ಅದಕ್ಕೆ ನಾನಿವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ನೋಡಿ, ಮಸಾಲೆ ಎಲ್ಲ ರೆಡಿ ಇದೆ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಮಿಕ್ಸಿಗೆ ಹಾಕಿರೋ ಚಟ್ನಿ ಪುಡಿ ಈ ರೀತಿ ಬಂದಿದೆ ನೋಡಿ. ಇಷ್ಟ ಆದರೆ ಸಾಕು ನಮಗೆ. ಇದು ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇಷ್ಟು ನೈಸ್ ಆದರೆ ಸಾಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನಾನು ರೆಸಿಪಿಗಳನ್ನೆಲ್ಲ ಚೆಕ್ ಮಾಡಿ ಪ್ರಿವಿಯಸ್ಸಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು.